ಮುಂಚೆ ನಮ್ಮೂರಲ್ಲಿ ಹಂದಿ ಸ್ಮೆಲ್ಲಿಂದ ಇದಾಗಿ ಅದನ್ನ ನಾವು ದೊಡ್ಡ ಇಶ್ಯೂ ಮಾಡಿದ್ವಿ. ಊರಲ್ಲಿ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇದರ ಪಂಚಾಯತಿಯವರೆಲ್ಲ ವಿಸಿಟ್ ಮಾಡಿ ನೋಟಿಸ್ ಎಲ್ಲ ಕೊಟ್ಟಿದ್ರು. ಹಂದಿ ಮಾಲೀಕ ಹೈಕೋರ್ಟ್ಗೆ ಹೋಗಿದ್ದ. ಹೈಕೋರ್ಟಲ್ಲಿ ಅವನ ಅರ್ಜಿ ವಜಾ ಆಗಿ ಹೈಕೋರ್ಟ್ ಆರ್ಡರ್ ಏನು ಕೊಟ್ಟಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬಂದು ವಿಸಿಟ್ ಮಾಡಿ ಆ ಆಧಾರದ ಮೇಲೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೋ ಅದ್ರ ಮೇಲೆ ತೆರವುಗೊಳಿಸ್ಬೇಕಂತ ಹೇಳಿದ್ರು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವಿಸಿಟ್ ಮಾಡಿ ಆರ್ಡರ್ ಕೊಟ್ಟ ಆಗಿ ಆಲ್ರೆಡಿ ನಾವು ಹತ್ರ 1.5 ತಿಂಗಳಾಗಿದೆ. ಸೊ ಪಂಚಾಯತಿಯವ್ರು ಕೇಳಿದ್ರೆ ಸರ್ ನಾವು ಲೆಟರ್ ಬರ್ದಿದ್ದೀವಿ, ಇವ್ರು ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಅದೇನು ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಬಂದಿದ್ದೀವಿ, ಇನ್ನು ಸಿಕ್ಕಿಲ್ಲ, ಬರ್ತಾರಂತೆ, ಅವಾಗ ವೇಟ್ ಮಾಡ್ತೀವಿ. ಸೊ ಇನ್ನೊಂದೇನಾಗಿದೆ, ನಾವು ಹಂದಿ ಮಾಲೀಕ ದೌರ್ಜನ್ಯ ಮಾಡ್ಕೊಂಡು ಊರಾಗ್ನವ್ರಿಗೆಲ್ಲ ಯಾರೆಲ್ಲ ಹೇಳಿ ಬಂದಿದ್ದಲ್ಲ ಅದಕ್ಕೆಲ್ಲರಿಗೂ ದೌರ್ಜನ್ಯ ಮಾಡಿ ಅವ್ರು ಬೆದರಿಕೆ ಹಾಕೋದು, ನಾನೇನು ಬೇಕಾ ಮಾಡ್ತೀನಿ ಅನ್ನೋದು. ದಯವಿಟ್ಟು ನೋಡಿ, ನಮ್ದು ಏನು ಹೈಕೋರ್ಟ್ ಆರ್ಡರ್ ನೀವು ಪಾಲನೆ ಮಾಡಿಲ್ಲ ಅಂದರೆ ನ್ಯಾಯಾಂಗ ಅರ್ಜಿನ ನಾವು ಹಾಕ್ತೀವಿ, ಲೋಕಾಯುಕ್ತ ಕೇಸ್ ಮಾಡ್ತೀವಿ. ಹೈಕೋರ್ಟಲ್ಲಿ ತಿರ್ಗಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ನಾವು ಫೈಲ್ ಮಾಡ್ತೀವಿ. ನಾವು ಎಷ್ಟು ಒಂದು 2 ತಿಂಗಳಿಂದ ನಾವು ಜನ ಹೆಂಗೆ ವಾಸ ಮಾಡೋದು? ನೀವೇನೋ ಎಸಿ ಇರ್ತೀರಾ, ಒಳ್ಳೆ ಮನೆಗೆ ಇರ್ತೀರಾ, ನಾವು ಊರಾಗ್ನವ್ರು ಹೆಂಗೆ ಮಾಡಬೇಕು? ಆರೋಗ್ಯ ನಾವು ಹೆಂಗೆ ಕಾಪಾಡ್ಕೊಬೇಕು? ನೀವು ಬಂದು ಸ್ಥಳ ತನಿಖೆ ಮಾಡಿ ನೀವೇ ಇದು ಮಾಡಿದ್ದೀರಾ. ಎಷ್ಟು ಸ್ಮೆಲ್ಲಿ ತಂದ್ರೆ ನೀವು ನೋಡಿ, ವಸ್ತುಸ್ಥಿತಿ ನೋಡ್ಕೊಂಡು ನೀವು ತಿರುಗೊಳಿಸ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ನೀವು ಇದ್ದೀರಾ. ನೀವು ಮತ್ತೆ ಯಾಕೆ ತಿರುಗೊಳಿಸಿಲ್ಲ? ಆಯ್ತು, ಅವ್ರದ್ದೇನು ನೀವು ಆಮಿಷ ಒಳಗಾಗಿಲ್ಲ ಅಂದ್ರೆ ನೀವು ಯಾಕೆ ತಿರುಗೊಳಿಸ್ತಾ ಇಲ್ಲ? ಆಟಿದೆ, ಹೈಕೋರ್ಟ್ ಆಟಿದೆ, ಯಾಕೆ ತಿರುಗೊಳಿಸ್ತಾ ಇಲ್ಲ? ಆಮೇಲೆ ಇವರು ಲಾಸ್ಟ್ ಟೈಮ್ ಅವರೊಂದು ಸರ್ಟಿಫಿಕೇಟ್ ಕೊಟ್ಟರು, ಯಾರು ಪಂಚಾಯತಿ ನಾವು NOC ತಗೊಂಡಿದ್ದೆ ಅಂತ ಹಂದಿ ಮಾಲೀಕರು ಕೊಟ್ಟರು. ಅದು ನೀವು ಫೋರ್ಜರಿ ಅಂತ ನಮ್ಮ ಇವಾಗ ಹೇಳಿದ್ರು. ಮತ್ತೆ ಇದ್ರಿಗೆ ಏನು ಅಕ್ಷರ ತಗೊಂಡಿಲ್ಲ, 2.5 ತಿಂಗಳಾಯ್ತು ಫೋರ್ಜರಿ ಮಾಡಿದೆ ಅಂತ ಗೊತ್ತಿದ್ದು, ಏನು ಅಕ್ಷರ ತಗೊಂಡಿಲ್ಲ. ಹಂಗಾರೆ ಯಾರು ಬೇಕಾದ್ರೆ ಫೋರ್ಜರಿ ಮಾಡ್ಕೊಬೋದಾ? ನಾವು ಮಾಡ್ಕೊಂತೀವಿ. ಹಂಗಾರೆ ನಿಮ್ಮ ಡಾಕ್ಯುಮೆಂಟ್ನ ಈಗ ನೀವು ಒಬ್ಬರು ಅಧಿಕಾರಿ, ನೀವು ಒಬ್ಬರು ಫೋರ್ಜರಿ ಡಾಕ್ಯುಮೆಂಟ್ ಮಾಡಿದಾಗ ನೀವು ಕಾನೂನು ರೀತಿ ಬಿಸಿ ಮುಟ್ಟಿಸಿದ್ರೆ ಇನ್ನೊಬ್ರು ಯಾರು ಮಾಡಲ್ಲ. ಆ ಥರ ಇಲ್ಲ, ಇನ್ನೊಬ್ರು ಅವನೇ ಮಾಡಿದ್ರೆ ನಾವು ಮಾಡ್ತೀವಿ. ನಿಮ್ಗೆ ಗೊತ್ತಿದ್ದು ವಿಷಯ, ನಿಮ್ಗೆ ಗಮನಕ್ಕೆ ಗೊತ್ತಿದ್ದು, ನೀವು ಯಾಕೆ 2.5 ತಿಂಗಳಿಂದ ಏನು ಮಾಡ್ತಾ ಇದ್ದೀರಾ? 300 ಅಂದ್ರೆ ಕಮರ್ಷಿಯಲ್ ಬರುತ್ತೆ. 300 ಹಂದಿಗಳಿಗೆ ಎಷ್ಟು ತ್ಯಾಜ್ಯ ವಿಲೇವಾರಿ ಆಗುತ್ತೆ ಅದನ್ನ ಪೊಲ್ಯೂಷನ್ ಕಂಟ್ರೋಲ್ ವಿಸಿಟ್ ಮಾಡಿ ಅವ್ರು ಏನು ಕೊಡ್ತಾರೋ ರೂಲ್ಸ್ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರೂಲ್ಸ್ ಇದೆ. ಇಷ್ಟು ಹಂದಿ ಅಂದಿದ್ರೆ ಇಷ್ಟು ಊರಿಂದ ಎಷ್ಟು ದೂರ ಇರಬೇಕು, ಇಷ್ಟು ನೀರು ಯೂಸೇಜ್ ಮಾಡಿದ್ರೆ ಅದನ್ನ ETP ತರ ಮಾಡಬೇಕು. 10 ಹಂದಿಗಿಲ್ಲ, ಇಲ್ಲ ಅದು 100 ಹಂದಿಗೆ, ಇಲ್ಲ 50 ಹಂದಿ ಕ್ರಾಸ್ ಆದರೆ ಅದೊಂದು ರೂಲ್ಸ್ ಇದೆ. ಸೊ ಅವರು ಅಲ್ಲ ಅವರೇ ಮೆನ್ಷನ್ ಮಾಡಿದ್ದಾರೆ ಹೈಕೋರ್ಟಲ್ಲಿ 300 ಹಂದಿ ಸಾಕಿದ್ರೆ ಅದು ಕಮರ್ಷಿಯಲ್ಲೇ ಬರುತ್ತೆ ಅಂತ ಪಾಯಿಂಟ್ ನಂಬರ್ 7 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಡರ್ ಏನು ಮಾಡಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಕೊಟ್ಟಿದ್ದಾರೆ ಆರ್ಡರ್, ಅದ್ರ ಮೇಲೆ ನೀವು ಇದು ಮಾಡಿ ಡಿಸ್ಪೋಸ್ ಮಾಡುವಂತ ಕೊಟ್ಟಿದ್ದಾರೆ. ಸೊ ಅವರು ಹಂದಿ ಸಾಕಣೆ ಮಾಡ್ತಾ ಇದ್ದಾರೆ. ಅದು ತುಂಬ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ, ಮತ್ತು ಅಕ್ಕಪಕ್ಕ ಗ್ರಾಮಕ್ಕೂ ತೊಂದರೆ ಆಗ್ತಾ ಇದೆ, ಮತ್ತು ಓಡಾಡೋ ಜನಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ. ಇದೆಲ್ಲ ನಾವು ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ವಿ. ತಹಸೀಲ್ದಾರ್ ಸಾಹೇಬರು ಬಂದು ವಿಚಾರಣೆ ಮಾಡಿದ್ದಾರೆ, ಸ್ಥಳಾಂತರ ಮಾಡಿದ್ದಾರೆ. EO ಸಾಹೇಬರು ಬಂದಿದ್ದಾರೆ, PDO ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಬಂದು ಹಂದಿಗಳು ನೋಡಿ ತೆರಳುಗೊಳಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ ತೆರಳುಗೊಳಿಸ್ಬೇಕಂದ್ಬಿಟ್ಟು, ಪರಿಸರ ಮಾಲಿನ್ಯಲ್ಲಿ ಆರ್ಡರ್ ಆಗಿದೆ. ಇವೆಲ್ಲ ಆರ್ಡರ್ ಆದಮೇಲೆ ಇವರಿಗೆ ನಮ್ಮ EO ಸಾಹೇಬರು ಯಾಕೆ ಇದನ್ನು ತೆರವುಗೊಳಿಸ್ತಾ ಇಲ್ಲ? ಒಂದು ಸ್ಪಾಟಿಂಗ್ ಸಿಸ್ಟಮ್ ಮಾಡಲಿ, ಇನ್ನೂ ಒಂದು ಸಾರಿ ಇಲ್ಲ ಇವ್ರು ಬೇರೆ ಕಡೆ ಹಾಕ್ತಾರ, ಬೇರೆ EO ಸಾಹೇಬರು ಬಂದ್ರೂ ಅವರು ಪರಿಶೀಲನೆ ಮಾಡಲಿ, ಗ್ರಾಮನ ಪರಿಶೀಲನೆ ಮಾಡಲಿ, ಆ ನೀರು ಹೋಗುವಂಥ ಕೆರೆಗೆ ನೀರು ಹೋಗೋ ಗಲೀಜಿನ ಪರಿಶೀಲನೆ ಮಾಡಲಿ, ಇದೆಲ್ಲ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕೆ ಒಳ್ಳೆ ಮನೆ ತಗೊಳ್ಳಿ. ಆ ವಾಸನೆಗೆ ಇರೋಕ್ಕಾಗಲ್ಲ. ದಾರಿ ಓಡಾಡೋ ಜನಗಳು ಓಡಾಡ್ತಾ ಇಲ್ಲ. ತುಂಬ ಕಂಪ್ಲೇಂಟ್ಗಳಿದೆ. ಇದನ್ನು ಒಳ್ಳೆ ದಾರಿ ತಂದು ಅದನ್ನು ಒಳ್ಳೆ ನೀಟಾಗಿ ನಮ್ಮ ಗ್ರಾಮನ ಪರಿಶೀಲನೆ ಮಾಡಲಿ ಅಂತ ನಾನು 2 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ದಲಿತರು ಯಾವುದೇ ಕ್ರಮ ಜರುಗಿಸ್ತಿಲ್ಲ. ಇವರು ತಹಸೀಲ್ದಾರು ಬೈಸಂದ್ರ ಗ್ರಾಮಕ್ಕೆ ವಿಸಿಟ್ ಮಾಡವ್ರೆ, EOನು ವಿಸಿಟ್ ಮಾಡವ್ರೆ, ಪೊಲ್ಯೂಷನ್ ಬೋರ್ಡ್ ಇದನ್ನು ಸಾಹೇಬ್ರು ಬಂದು ವಿಸಿಟ್ ಮಾಡವ್ರೆ. 3 ಕಡೆಯಿಂದನೂ ಕಂಪ್ಲೇಂಟ್ ಆಗಿದೆ. ಹೈಕೋರ್ಟಿಂದನೂ ಆರ್ಡರ್ ಆಗಿದೆ ತೆರವುಗೊಳಿಸ್ಬೇಕು ಅಂತ. ಯಾವುದೇ PDO ಆಗಿರ್ಬೋದು, EO ಆಗಿರ್ಬೋದು, ಯಾವುದೇ ಕ್ರಮ ಜರುಗಿಸ್ತಿಲ್ಲ. ಅಲ್ಲಿನ ನೀರು ಕೆರೆಗೆ ಹೋಗಿ ದನ ಕರುಗಳು ನೀರು ಕುಡಿತಿಲ್ಲ, ಪಕ್ಷಿ ಪ್ರಾಣಿಗಳು ನೀರು ಕುಡಿತಿಲ್ಲ. ಈ ದಾರಿಯಲ್ಲಿ ಹೋದ ಸ್ಮೆಲ್ ಜಾಸ್ತಿ ಬರ್ತಾ ಇದೆ, ಮಕ್ಳುಗಳೆಲ್ಲ ಅಲರ್ಜಿಗಳು ಆಗ್ತವೆ. ಪ್ರಾಬ್ಲಮ್ ಹೆಚ್ಚಾಗ್ತಾ ಇದ್ದೇನೆ ಹೊರತು ಕಮ್ಮಿ ಆಗ್ತಿಲ್ಲ. ಅದ್ರ ಬಗ್ಗೆ ಇವರು ಆಗಿರ್ಬೋದು, EO ಆಗಿರ್ಬೋದು, ಯಾರು ತಲೆ ಕೆಡ್ಸ್ಕೊಂತಿಲ್ಲ. ತಾಳ್ಮೆ ಕಳ್ಕೊಂಡ್ರೆ ನಾವೇ ಕಾನೂನು ಕೈ ತಗೊಂತೀವಿ. ಕೇಸ್ ಬುಕ್ ಮಾಡ್ತಾರೆ ಮಾಡಲಿ. ಈಗ ನಾವು ಅಧಿಕಾರಿ ಮರ್ಯಾದೆ ಕೊಡಬೇಕು. ನಾವು ಎಜುಕೇಟೆಡ್ ಆದ ಮೇಲೆ ನಾವು ಏನು ರೂಲ್ಸ್ ಪ್ರಕಾರ ನಾವು ಸುಮ್ಮನೆ ಇದ್ದೀವಿ. ನಾವು ಏನೋ ಅವ್ರಿಗೆ ಅಧಿಕಾರಿ ಮರ್ಯಾದೆ ಕೊಡ್ಕೊಂಡು ಇವ್ರು ಇದೇ ಥರ ಮಾಡ್ತಾರೆ. ಊರು ಜನ ನಾವು ದಲಿತರು ರುದ್ರಭೂಮಿ ಇದು ವೇಸ್ಟ್ ಅಂತ ಸರ್. ರುದ್ರಭೂಮಿ ಏನು ಸರ್? ಫಸ್ಟ್ ಆಫ್ ಆಲ್ ಮನೆಗೆ ಯಾರನ್ನ ಪೂಜೆ ಮಾಡ್ತೀವಿ? ಹಿರಿಕರು ಏನು ಪೂಜೆ ಮಾಡ್ತೀವಿ ನಾವು? ಅಂದ್ರೆ ಮೀನ್ಸ್ ಈಕ್ವಲ್ ಟು ದೇವಸ್ಥಾನ ಅನ್ನೋದು. ಈಗ ಯಾರೇ ಇರಲಿ, ಯಾವುದೇ ಜನಾಂಗ ಇರಲಿ, ಅವರವ್ರ ರುದ್ರಭೂಮಿ ಅವ್ರಿಗೆ ಹೆಚ್ಚೋದು. ಓಕೆ, ನಾವು ಹಿರಿಕರಲ್ಲಿ ಇದು ಮಾಡ್ತೀವಿ, ನಾವು ವರ್ಷದಿಂದ 2 ಪೂಜೆ ಮಾಡ್ತೀವಿ. ಅಂತ ಜಾಗದಲ್ಲಿ ಹೋಗಿ ಇವರು ಚಿಕನ್ ವೇಸ್ಟ್ಗಳು, ಆ ಕವರ್ಗಳು, ಅದೆಲ್ಲ ವಿಡಿಯೋ ಇದೆ ನಮ್ಮ ಹತ್ರ ಎಲ್ಲ. ಅದೆಲ್ಲ ಹಾಕಿ ಸರಿನಾ? ಅದು ಈಗೂ ಆಗ್ತಾ ಇದ್ದೇನೆ ತಿರ್ಗಾ. ಅವ್ನು ಭಯನೇ ಇಲ್ಲ ಅವ್ನಿಗೆ. ಸೊ ಅವ್ನಿಗೆ ಅಷ್ಟು ಇರ್ಬೇಕಾದ್ರೆ ನಾವು ಒಂದು ಇಳಿತೀವಿ ಬಿಡಿ. ನಾವು ಕೇಸ್ ಬುಕ್ ಮಾಡ್ತಾರೆ, ಇವ್ರು ಮಾಡಲಿ, ನಾವು ಹೋಗಿ JCB ತರ ಮಾಡ್ತೀವಿ ಅಷ್ಟೇ. ಲಾಸ್ಟ್ ಅದೇ ಆಗೋದಿಲ್ಲ. ಈಗ ರುದ್ರಭೂಮಿನೂ ಉತ್ತರಿ ಮಾಡ್ಕೊಂಡು, ದಲಿತ ರುದ್ರಭೂಮಿನೂ ಪೂರ್ತಿ ಉತ್ತರಿ ಮಾಡ್ಕೊಂಡು ವೇಸ್ಟ್ ಹಾಕೊಂಡು ಬೆಳೆ ಮಾಡ್ತಾ ಇದ್ದಾನೆ. ತಿರ್ಗಾ ಹಂದಿ ಸ್ಮೆಲ್ ಬರ್ತಾ ಇದೆ ಅಂತ ಜನ ಹೇಳಿದ್ರು ಎಲ್ಲ ಹೈಕೋರ್ಟ್ಗೆ ಅವ್ನು ಮರ್ಯಾದೆ ಕೊಡಲ್ಲ. ಇನ್ಯಾಕೆ ಮರ್ಯಾದೆ ಕೊಡ್ತಾನೆ ನಾನು?
ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಲ್ಲ ಊರ ಜನ ಕಿತ್ತಾಗ ಬಿಟ್ಟು ಅಧಿಕಾರಿಗಳು ಹಿಂಗೆ ಕೇಳೋದು ಬಂತೀವಿ ನಾವು. ನಮ್ಮ ಕಷ್ಟ ಅಂತ ಬಂದ ನಾವು ಅಧಿಕಾರಿ ಹೆಂಗ್ ಬರ್ತೀವಿ ನಾವು? ಪಂಚಾಯತ್ ಅಂತ ಇರುತ್ತೆ, ತಾಲೂಕ್ ಪಂಚಾಯತ್ ಹೆಂಗಿರುತ್ತೆ, ನಮ್ಮ ಸಾಲ್ವ್ ಮಾಡೋದು ಇವಾಗ ಆಗಿಲ್ಲ. ನಾವ್ ಏನ್ ಮಾಡಲಿ? ನಾವೇ ಬೇರೆ ಕಡೆ ಆಗುತ್ತಲ್ಲ, ಬೇರೆ ಸ್ಟೇಟ್ ಆಗುತ್ತಲ್ಲ, ಹಂಗೆ ನಾವೇ ಅಧಿಕಾರ ಕೈ ತಗೊಂಡು ಅಷ್ಟೇ. ಸೊ ಇದು ಫೈನಲ್ ಕೊಡ್ತಾ ಸರ್. ಇದು ಇವ್ರು ಏನನ್ನ ನಮ್ಮ 3 days ಫಾರೆಸ್ಟ್ ತೆರವುಗೊಳಿಸ್ತಾರೆ. ಸೊ ನಾವು JCB ತಗೊಂಡು ಅದು ಗೌರ್ಮೆಂಟ್ ಜಾಗದಲ್ಲಿ ನಾವೇನಂದ್ರೆ ನಾವು ಇದು ನಮ್ಮ ರುದ್ರಭೂಮಿನ ಬಂದೋಬಸ್ತ್ ಮಾಡ್ಕೊಂತೀವಿ ನಾವು. ನಮ್ಮ ರುದ್ರಭೂಮಿನ ಬಂದೋಬಸ್ತ್ ಮಾಡ್ಕೊಂತೀವಿ ನಾವು. ಓಕೆನಾ? ಅದಾಗೋದಲ್ಲ. ಈಗ ನಾವು ಅವ್ರ ಜಮೀನಿಗೆ ಹೋಗಲ್ಲ ನಾವು. ನಮ್ಮ ರುದ್ರಭೂಮಿ ನಾವು ಕ್ಲೀನ್ ಕಾಂಪೌಂಡ್ ಹಾಕೊಂತೀವಿ, ನಾವು ಇದು ಮಾಡ್ಕೊಂತೀವಿ. ವೇಸ್ಟ್ ಎಲ್ಲ ಸುರಿತಾ ಇದೆ. ಸುಮ್ಮನೆ ಕೇಸು ಡಬ್ಬಿ ಕೇಸ್ ಹಾಕೋದು, 15 ಜನ ಸುಳ್ಳು ಕೇಸ್ ಹಾಕೋದು. ಈಗ ನಾವೇನು ಈಗ ಹೈಕೋರ್ಟ್ ಆರ್ಡರ್ ಆಗದೆ ನಾವೇನ್ ಮಾಡಕ್ಕಾಗ್ತದೆ? ಅವ್ರು ಏನ್ ಮಾಡಿದ್ರೆ ನಾವು ಬೇಕು ಅಂತ ಕೇಸ್ ಹಾಕೋದು, ಒಂಥರ ನಮ್ಮನ್ನ ಡಿಮೋಟಿವ್ ಮಾಡೋದು. ಅದಕ್ಕೆಲ್ಲ ಜಗ್ಗೆಲ್ಲ ಅವ್ನು ಒಂದ್ ಕೇಸ್ ಅಲ್ಲ 10 ಕೇಸ್ ಹಾಕೊಳ್ಳಿ, ನಾವು ನ್ಯಾಯಯುತವಾಗಿದ್ದೀವಿ, ನಮ್ಗೆ ಡಿಲೇ ಆಗ್ಬೋದು ಅಷ್ಟೇ ನ್ಯಾಯ ಸಿಗಕ್ಕೆ, ಬಟ್ ಪಕ್ಕಾ ಸಿಗುತ್ತೆ. ಅವ್ನಿಗೆ ಈ ದೊಡ್ಡ ಬೇಸಿಗೆ ನಾವು ಯಾರು ಎದ್ರಲ್ಲ. ಆಗ್ಲಿಲ್ಲ ವಾಸನೆ ಒಂದೇ ಸರಿ ಎಲ್ಲ ಕೆಲ ಬಂದ್ಬಿಟ್ಟು ಪಾಪ 100 ಕುರಿ ಸತ್ತಾಗ್ಬಿಟ್ರು ಪಾಪ. ಇನ್ನೂ ಜಾಸ್ತಿ ಸ್ಮೆಲ್ ಇದು. ಇನ್ನೂ ತಂಪದ ಇನ್ನೂ ಜಾಸ್ತಿ ಬರುತ್ತೆ. ಕಷ್ಟ ಇದೆ ಬಿಟ್ರಿ ನಮಗೂ ಗೊತ್ತು. ನೋಡಿ ಸರ್, ಅದೇ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಒಬ್ರು ಪೂಜೆಗೆ ಮಕ್ಕ ನಿಂತ್ಕೊಳಕ್ಕಾಗಲ್ಲ. ಮನೆ ಶ್ರೀರಾಮನ ಮೊನ್ನೆ ಅಂಗಡಿ ತಗೊಳ್ತಾರೆ ಅಂತ ಯಾರು ಬಂದು ಏನ್ ತಿಳ್ಕೊಂಡು ಹೇಳ್ಬೋದು. ಈಗ ಟೈಮ್ ಕೊಟ್ಟರು ಬೇರೆ ಶಿಫ್ಟ್ ಮಾಡೋದು 2 ತಿಂಗಳ ಮೇಲೆ ಹೋರಾಟ ಮಾಡ್ತಾರೆ. ಬೇರೆ ಊರವ್ರಿಗೆ ತೊಂದರೆ ಆಗುತ್ತೆ ಸರ್. ಮಕ್ಕ ಇನ್ನು ಆ ಕಡೆ ತಂದಿಕ್ಕೆ ಆಗ್ತಾವ್ರೆ ಕಲ್ಲು. ಕ್ಲೋಸ್ ಮಾಡ್ಬಿಟ್ಟು ಅದೇ ಸೆಟ್ಟಲ್ಲಿ ಮೇಕೆ ಕುರಿ ದನ ಯಾರು ಯಾರು ಏನು ಮಾತಾಡಂಗಿಲ್ಲ ಆಪೋಸ್ ಮಾಡ್ಕೊಂಡು ಮಾಡಂತದ್ದು ಸರ್. ಇಡೀ ಊರೇ ವಾಪಸ್ ಆಗತ್ತಾರೆ. ಪ್ರಾಬ್ಲಮ್ ನಾವು